ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ತಿರುಪತಿ ಲಡ್ಡು. ಒಂದು ಕಾಲದಲ್ಲಿ ತಿರುಪತಿ ಲಡ್ಡು ಅನ್ನೋ ಪದ ಕೇಳಿದ್ರೆ ಎಲ್ಲರೂ ಕಣ್ಣರಳಿಸ್ತಾ ಇದ್ರು. ಒಂದು ಕಡೆ ಪ್ರಸಾದ ಅನ್ನೋ ಭಾವನೆ, ಇನ್ನೊಂದು ಕಡೆ ಅದರ ರುಚಿ. ಆದರೆ ಕಳೆದ 2 ವರ್ಷಗಳಿಂದ ತಿರುಪತಿ ಲಡ್ಡು ವಿವಾದದ ಗೂಡಾಗಿರೋದನ್ನ ನೋಡ್ತಾ ಇದ್ದೀರಾ. ಆಂಧ್ರ ಪ್ರದೇಶದ ಈ ಹಿಂದಿನ ಸರ್ಕಾರ ಜಗನ್ ಮೋಹನ್ ರೆಡ್ಡಿ ನೇತೃತ್ವದ YSRCP ಆಡಳಿತದ ಅವಧಿಯಲ್ಲಿ ತಿರುಪತಿಯನ್ನ ಟಾರ್ಗೆಟ್ ಮಾಡಲಾಗಿತ್ತು. ಟೆಂಡರ್ಗಳಲ್ಲಿ ಗೋಲ್ಮಾಲ್ ಮಾಡಿ ಕಳಪೆ ಮಟ್ಟದ ಪದಾರ್ಥಗಳನ್ನು ಬಳಸಿ ಬೇಕಾಬಿಟ್ಟಿಯಾಗಿ ಪ್ರಸಾದವನ್ನ ತಯಾರಿಸಿ ಭಕ್ತರಿಗೆ ದ್ರೋಹ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪವನ್ನ ಸಿಎಂ ಚಂದ್ರಬಾಬು ನಾಯ್ಡು ಹಾಗೂ DCM ಪವನ್ ಕಲ್ಯಾಣ್ ಮಾಡಿದ್ರು. ಈಗ ಅದರ ಮುಂದುವರಿದ ಭಾಗ ಅನ್ನೋ ಹಾಗೆ ಇನ್ನಷ್ಟು ಸ್ಫೋಟಕ ಮಾಹಿತಿಗಳನ್ನ ಸಿಎಂ ಚಂದ್ರಬಾಬು ನಾಯ್ಡು ಬಿಚ್ಚಿಟ್ಟಿದ್ದಾರೆ. YSRCP ಸರ್ಕಾರದ ಆಡಳಿತದ ಅವಧಿಯಲ್ಲಿ 20 ಕೋಟಿಗೂ ಹೆಚ್ಚು ತಿರುಪತಿ ಲಡ್ಡುಗಳನ್ನ ಕಲಬೆರಕೆ ತುಪ್ಪದಿಂದ ತಯಾರಿಸಿ ಮಾರಾಟ ಮಾಡಲಾಗಿದೆ ಅಂತ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಇದು ಮಹಾಪಾಪ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. 2019ರಿಂದ 2024ರ ಅವಧಿಯಲ್ಲಿ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ 59.71 ಲಕ್ಷ ಲೀಟರ್ ಕಲಬೆರಕೆ ತುಪ್ಪವನ್ನ ಪೂರೈಕೆ ಮಾಡಲಾಗಿದೆ. ಅದಕ್ಕಾಗಿ 234 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನ ಸಿಎಂ ಬಿಚ್ಚಿಟ್ಟಿದ್ದಾರೆ. ಎಲ್ಲಾ ನಿಯಮಗಳನ್ನು ಉಲ್ಲಂಘಿಸಿ ಮತ್ತು ಗುಣಮಟ್ಟವನ್ನು ಪರೀಕ್ಷಿಸಲು ಪ್ರಯೋಗಾಲಯಗಳನ್ನು ಬೈಪಾಸ್ ಮಾಡುವ ಮೂಲಕ ಕಲಬೆರಕೆ ತುಪ್ಪವನ್ನು ಉತ್ಪಾದಿಸಲು ಮತ್ತು TTDಗೆ ಪೂರೈಸಲು ಸಿಂಡಿಕೇಟ್ ರಚಿಸಲಾಗಿದೆ ಅಂತ ತಿಳಿಸಿದ್ದಾರೆ. TDP, ಜನಸೇನಾ ಹಾಗೂ ಬಿಜೆಪಿಯ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತುಪ್ಪ ಕಲಬೆರಕೆ ಕುರಿತು ನೀಡಲಾದ NDDB ವರದಿಯನ್ನ ಉಲ್ಲೇಖಿಸಿ ಅವರು ಸ್ಪಷ್ಟಪಡಿಸುತ್ತಾರೆ. ಈ ವಿಷಯ ಸರ್ಕಾರದ ಗಮನಕ್ಕೆ ಬಂದ ನಂತರ ವಿಶೇಷ ತನಿಖಾ ತಂಡ ಅಂದ್ರೆ SIT ರಚಿಸಲು ನಿರ್ಧಾರ ಮಾಡಲಾಗುತ್ತೆ. ಇದನ್ನು ಅವರು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಇದರಲ್ಲಿ ಯಾವುದೇ ರಾಜಕೀಯ ಭಾಗವಹಿಸುವಿಕೆ ಇರಬಾರದು, SIT ರಚಿಸಿ ತನಿಖೆ ನಡೆಸಬೇಕು ಅನ್ನೋ ಸೂಚನೆಯನ್ನ ನ್ಯಾಯಾಲಯ ಕೊಟ್ಟಿದೆ ಅಂತ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. 2022ರಲ್ಲಿ ತುಪ್ಪ ಕಲಬೆರಕೆಯ ಕುರಿತು CFTRI ತನ್ನ ವರದಿಯನ್ನ ನೀಡಿದ್ರು. ಆಗಿನ TTD ಅಧ್ಯಕ್ಷರು ಅದನ್ನು ಒಪ್ಪಿರಲಿಲ್ಲ. ನಿಯಮಗಳನ್ನು ಗಾಳಿಗೆ ತೂರಿ ಅರ್ಹತೆ ಇಲ್ಲದ ಕಂಪನಿಗಳ ಜೊತೆ ತುಪ್ಪ ಪೂರೈಕೆ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿತ್ತು. TTD ಅಧ್ಯಕ್ಷ ಸುಬ್ಬಾರೆಡ್ಡಿ ಅವರು ಆಪ್ತ ಸಹಾಯಕ ಚಿನ್ನಪ್ಪಣ್ಣ 4.5 ಕೋಟಿ ರು ಲಂಚ ಪಡೆದಿದ್ದಾರೆ. ಕಲಬೆರಕೆ ತುಪ್ಪ ತಯಾರಿಸುವುದಕ್ಕೆ ವಿವಿಧ ರೀತಿಯ ರಾಸಾಯನಿಕಗಳನ್ನು ಬಳಸಲಾಗ್ತಾ ಇತ್ತು ಅನ್ನೋದು ಕಂಡು ಬಂದಿದೆ ಅಂತ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಗಂಭೀರವಾಗಿ ಆರೋಪಿಸಿದ್ದಾರೆ. ಇದರ ಬೆನ್ನಲ್ಲೇ DCM ಪವನ್ ಕಲ್ಯಾಣ್ ಕೂಡ ಪ್ರತಿಕ್ರಿಯೆ ನೀಡಿದ್ದು ಮಾಜಿ CM ಜಗನ್ ಮೋಹನ್ ರೆಡ್ಡಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವರ ಅವಧಿಯಲ್ಲಿ ತಯಾರಾದ ಪ್ರಸಾದಗಳಲ್ಲಿ ಬಳಕೆ ಆಗ್ತಾ ಇದ್ದ ತುಪ್ಪವನ್ನ ಹಾಲನ್ನ ಬಳಸಿ ತಯಾರು ಮಾಡ್ತಾ ಇರಲಿಲ್ಲ ಅನ್ನೋದು SIT ತನಿಖೆಯಲ್ಲಿ ಸಾಬೀತಾಗಿದೆ. ಕೆಮಿಕಲ್ ಬಳಸಿ ಕಳಪೆ ಮಟ್ಟದ ಲಡ್ಡುಗಳನ್ನ ತಯಾರಿಸಿದ್ದಾರೆ. ಆದರೆ ಆ ಕೆಮಿಕಲ್ ಮೂಲ ಯಾವುದು ಅನ್ನೋದು ಇನ್ನೂ ಪತ್ತೆಯಾಗಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಅಲ್ಲದೆ ಇದು ಸಣ್ಣ ಪ್ರಕರಣ ಅಲ್ವೇ ಅಲ್ಲ, ಹಿಂದೂ ಧರ್ಮಕ್ಕೆ ಬಗೆದಿರೋ ದ್ರೋಹ. ಬೇರೆ ಯಾವುದಾದ್ರೂ ಧರ್ಮದಲ್ಲಿ ಈ ರೀತಿ ವಂಚನೆ ಆಗಿದ್ದಿದ್ರೆ ಸುಮ್ಮನಿರ್ತಾ ಇದ್ರ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ. ಹಿಂದೂಗಳನ್ನ ಹೇಗೆ ಬೇಕಾದರೂ ನಡೆಸ್ಕೊಳ್ಳಬಹುದು, ಹಿಂದೂ ಧರ್ಮದ ಮೇಲೆ ಜೋಕ್ ಮಾಡಬಹುದು, ಯಾವ ಅವಹೇಳನ ಮಾಡಿದ್ರೂ ಯಾರೂ ಕೇಳೋದಿಲ್ಲ ಅನ್ನೋ ರೀತಿ ಆಗ್ಬಿಟ್ಟಿದೆ. ಆದರೆ ಈ ಪ್ರಕರಣವನ್ನು ನಾವು ಇಲ್ಲಿಗೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಈ ತಿರುಪತಿ ಲಡ್ಡು ಪ್ರಕರಣದ ಹಿನ್ನೆಲೆ ನೋಡ್ತಾ ಹೋದ್ರೆ 2024ರಲ್ಲಿ TDP ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದ ಆರಂಭದಲ್ಲಿ ಈ ವಿಚಾರ ಬೆಳಕಿಗೆ ಬರುತ್ತೆ. ಪ್ರಸಾದ ವಿಚಾರದಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನೋ ಗಂಭೀರ ಆರೋಪವನ್ನ CM ಚಂದ್ರಬಾಬು ನಾಯ್ಡು ಹಾಗೂ ಪವನ್ ಕಲ್ಯಾಣ್ ಮಾಡ್ತಾರೆ. ಆದರೆ ತಮ್ಮ ಮೇಲೆ ಬಂದ ಆರೋಪವನ್ನ ಜಗನ್ ಮೋಹನ್ ರೆಡ್ಡಿ ತಳ್ಳಿ ಹಾಕ್ತಾರೆ. ದೇವರ ಹೆಸರಲ್ಲಿ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಪ್ರತ್ಯಾರೋಪ ಮಾಡ್ತಾರೆ. ಆದರೆ ಜಗನ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದಕ್ಕೆ ದಾರಿ ಮಾಡಿಕೊಡೋ ವಿಚಾರ ಅಂದ್ರೆ ಖುದ್ದು ಅವರು ಹಾಗೂ ಅವರ ಫ್ಯಾಮಿಲಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದವರು. ಅಲ್ಲದೆ ತಮ್ಮ ಅಧಿಕಾರ ಇದ್ದಾಗ ದೇವಸ್ಥಾನದ ಟ್ರಸ್ಟ್ನಲ್ಲಿ ತಮ್ಮ ಕುಟುಂಬದ ಸದಸ್ಯರು ಅಂದ್ರೆ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದವರನ್ನ ನೇಮಕ ಮಾಡಿದ್ದ ವಿಚಾರ ಆಲ್ರೆಡಿ ಬಹಿರಂಗಗೊಂಡಿರುತ್ತೆ. ಇದು ಹಿಂದೂಗಳ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವ ವಿಚಾರ ಅನ್ನೋ ಆರೋಪ ಬಂದಿರುತ್ತೆ. ಆದ್ರಿಂದ ಈ ಲಡ್ಡು ವಿಚಾರ ನ್ಯಾಷನಲ್ ವೈಡ್ ಸದ್ದು ಮಾಡಿ ತೀವ್ರ ಚರ್ಚೆಗೆ ದಾರಿ ಮಾಡಿಕೊಟ್ಟಿರುತ್ತೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ವಿಚಾರದ ಕುರಿತಂತೆ ನಟ ಪ್ರಕಾಶ್ ರಾಜ್ ಎಂಟ್ರಿ ಕೊಡೋದು. ಒಂದು ಕಡೆ ಪವನ್ ಕಲ್ಯಾಣ್ ತಿರುಪತಿಗೆ ಅಪಮಾನ ಆಗಿದೆ ಅನ್ನೋದನ್ನ ಹೇಳಿದ್ರೆ, ಪ್ರಕಾಶ್ ರಾಜ್ ಅದರ ವಿರುದ್ಧವಾಗಿ ತಮಿಳು ಚಾನೆಲ್ಗಳಲ್ಲಿ ಗಂಟೆಗಟ್ಟಲೆ ಸಂದರ್ಶನವನ್ನ ಕೊಟ್ಟಿರ್ತಾರೆ. ತಮಗೆ ಸಂಬಂಧವೇ ಇಲ್ಲದ ವಿಚಾರದಲ್ಲಿ ಪ್ರಕಾಶ್ ರಾಜ್ ತಲೆ ಹಾಕ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ಎದ್ದಿರುತ್ತೆ. ಇದು ಪ್ರಕಾಶ್ ರಾಜ್ ವಿರುದ್ಧ ಜನರಿಗೆ ಆಕ್ರೋಶ ಬರೋದಕ್ಕೂ ದಾರಿ ಮಾಡಿಕೊಟ್ಟಿರುತ್ತೆ. ಆಗ ಶುರುವಾದ ಜಟಾಪಟಿ ಇನ್ನೂ ಮುಂದುವರೆದಿದೆ. ಸಾಕ್ಷಿಗಳು ಸಿಗ್ತಾ ಇದೆ. ಗೋಲ್ಮಾಲ್ ಆಗಿದೆ ಅನ್ನೋದನ್ನ ಆಂಧ್ರ ಸರ್ಕಾರ ಒತ್ತಿ ಹೇಳ್ತಾ ಇದೆ. ತಿರುಪತಿ ಲಡ್ಡು ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ನಲ್ಲಿ ಹೇಳಿ.